ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆನಂದ್ ಗಜಪತಿ ವರ್ಮಾ ಸರ್, ಆನಂದ್ ಗಜಪತಿ ವರ್ಮಾ ಸರ್. ನಮಸ್ಕಾರ. ನಮಸ್ಕಾರ ಆನಂದ ಗಜಪತಿ ವರ್ಮಾ ಅವ್ರಿಗೆ. ನಮಸ್ಕಾರ. ಏಯ್ ನೀನಾ? ಬಾ ಕೂತ್ಕೋ. ಚೆನ್ನಾಗಿದ್ದೀರಾ ನೀವು? ಹಾ ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಏನಪ್ಪ ಶಂಕರ್ರಾವ್, ಫಾರಿನಲ್ಲಿ ಇರೋದಿಕ್ಕೆ ನಿನ್ಗೆ ಫ್ರೆಂಡ್ಸ್ ಮೇಲೆ ಗೌರವ ಜಾಸ್ತಿ ಬೆಳ್ದಂಗಿದೆ. ಸುಮ್ಮನೆ ತಮಾಷೆಗಂದೆ ಕಣೋ. ಅಮೇರಿಕಾಂದ ಯಾವಾಗ ಇಳಿದಿದ್ದು ಸಾಹೇಬ್ರು? ಇವತ್ತು ಬೆಳಗ್ಗೆ ತಾನೇ ಬಂದೆ ಕಣೋ. ಮತ್ತೆ ಲಗೇಜು ಇತ್ಯಾದಿ ಎಲ್ಲ ಹೋಟೆಲಲ್ಲಿ ಇಟ್ಟಿದ್ದೀವಿ. ಹೋಟ್ಲಲ್ಲಿ ಇಳ್ಕೊಂಡಿದ್ಯಾ? ಇಡಿಯಟ್, ನಮ್ಮನೇಲಿ ಇರ್ಬೋದಿತ್ತಲ್ಲೋ. ಏಯ್, ನಾನು ನನ್ನ ಹೆಂಡತಿ ಮಾತ್ರ ಬಂದಿದ್ರೆ ನಿಮ್ಮನೆಗೆ ಬರ್ತಿದ್ವಿ. ನಮ್ಮ ಜೊತೆಗೆ ನಮ್ಮ ಮಗ, ಸೊಸೆ, ಮಗಳು, ಅಳಿಯ, ಬೆಟಾಲಿಯನ್ ಎಲ್ಲ ಬಂದಿದೆ. ಬಂದ್ರೆ ಏನು, ಎಲ್ರು ನಮ್ಮ ಮನೆಗ್ ಬರ್ಬಾರ್ದ ಅಣ್ಣ? ಬರೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲಮ್ಮ. ಆದ್ರೆ ನಮ್ಮ ಅಳಿಯಂದ್ರೆ ಸ್ವಲ್ಪ ಮುಜುಗರ ಪಡ್ತಾರೆ. ಅವ್ರಿಗೆ ತೊಂದರೆ ಆಗೋದು ಯಾಕೆ ಅಂತ ಎಲ್ರೂ ಹೋಟ್ಲ್ ಬುಕ್ ಮಾಡಿದೀವಿ. ಪೂರ್ತಿ ಬೆಟಾಲಿಯನ್ ಇಳಿದಿದೆ ಅಂದ್ರೆ ರಿಲೇಟಿವ್ಸ್ ಮನೇಲಿ ಏನಾದ್ರು ಮದ್ವೆನಾ? ಅದೇನಿಲ್ವೋ, ನಮ್ಮ ದೊಡ್ಡ ಮಗಂಗೆ ಮದುವೆ ಆಗಿ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗ್ಲಿಲ್ವಲ್ಲ. ಅವನಿಗೆ ಮಗು ಹುಟ್ಟಿದ್ರೆ ತಾಯಿ ರಾಜರಾಜೇಶ್ವರಿಗೆ ಬಂಗಾರದ ಕಿರೀಟ ಮಾಡಿಸ್ತೀವಿ ಅಂತ ಹರಕೆ ಹೊತ್ತಿದ್ವಿ. ಓಹೋ. ಆ ತಾಯಿ ದಯೆಯಿಂದ ನಮ್ಮ ಸೊಸೆಗೆ ಮುತ್ತಂತ ಮಗು ಹುಟ್ಟಿದೆ. ತಾಯಿ ಹರಕೆ ತೀರ್ಸೋಣ ಅಂತ ಇಂಡಿಯಾಗೆ ಬಂದಿದ್ದು. ಶುಭಂ. ಅಮೇರಿಕಾದಿಂದ ಇಂಡಿಯಾಗೆ ಬಂದಿದ್ದು ಹರಕೆ ತೀರ್ಸೋದಕ್ಕೆ. ಮತ್ತೆ ನಿಮ್ಮನೆಗೆ ಬಂದಿದ್ಯಾಕೆ ಅದನ್ನ ಕೇಳು. ಯಾಕೆ ಅಂದ್ರೆ ಫ್ರೆಂಡು ಅಂತ ಹೇಳಿ ಮನೆಗೆ ಬಂದಿದ್ಯಾ? ಅದು ಓಕೆನಪ್ಪ. ಅದ್ರ ಜೊತೆಗೆ ನಿಮ್ ಮನೆಗೆ ಬಂದಿದ್ರಲ್ಲಿ ಚಿಕ್ಕ ಸ್ವಾರ್ಥನೂ ಇದೆ. ಸ್ವಾರ್ಥ ಏನು? ಹೇಳ್ತೀನಿ. ಇಲ್ಲಿ ನೋಡು, ಇದೇನೋ ಅಮ್ಮ ಅವ್ರಿಗೆ ಮಾಡಿಸಿರೋಂಥ ಕಿರೀಟ. ಈ ಕಿರೀಟನ ನಾಳೆ ಅಮ್ಮ ಅವ್ರಿಗೆ ಸಮರ್ಪಣೆ ಮಾಡಬೇಕು. ಇಷ್ಟು ಬೆಲೆ ಬಾಳೋ ಕಿರೀಟನ ಹೋಟೆಲ್ ರೂಮ್ನಲ್ಲಿಟ್ಟು ರಿಸ್ಕ್ ತಗೊಳ್ಳೋದು ಯಾಕೆ ಅನ್ನಿಸ್ತು. ಅದಕ್ಕೆ ನಿಮ್ಮನೇಲಿಡೋಣ ಅಂತ ತಂದಿದ್ದು. ನಿಮ್ಮ ಮನೇಲಿಟ್ರೆ ಸೇಫ್ ಲಾಕರಲ್ಲಿಟ್ಟೆ ಆಗಲ್ವಾ? ಇದೇ ನನ್ನ ಸ್ವಾರ್ಥ. ಸ್ವಾರ್ಥ ಅಂತ ಯಾಕಂತೀರ ಅಣ್ಣ? ಅದು ಮುಂಜಾಗ್ರತೆ. ಈ ಕಿರೀಟನ ನಮ್ಮ ಮನೆಗೆ ತಗೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅಮ್ಮ ಅವ್ರಿಗೆ ಸಮರ್ಪಣೆ ಆಗೋ ಈ ಕಿರೀಟ ಒಂದು ದಿನ ಆದ್ರೂ ನಮ್ಮ ಮನೇಲಿ ಇರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಅಮ್ಮ, ಶ್ಯಾಮ, ಶ್ಯಾಮ. ಹಾ ಬರ್ತಿದ್ದೀನಿ ಅತ್ತೆ. ಬಾಮ್ಮ ಬಾ, ಇವರು ನಿಮ್ಮ ಮಾವನವ್ರ ಸ್ನೇಹಿತರು. ನಮಸ್ಕಾರ ಸರ್. ಇವಳು ನನ್ನ ಚಿಕ್ಕ ಸೊಸೆ. ನಮಸ್ಕಾರಮ್ಮ. ನಮಸ್ಕಾರ. ಇವರು ಅಮ್ಮನವ್ರಿಗೋಸ್ಕರ ಈ ಕಿರೀಟ ಮಾಡಿಸಿದಾರಮ್ಮ. ನಾಳೆ ಅಮ್ಮ ಅವ್ರಿಗೆ ಸಮರ್ಪಿಸ್ತಾರೆ. ಇದನ್ನ ಹುಷಾರಾಗಿ ತಗೊಂಡ್ ಹೋಗಿ ನಿನ್ ರೂಮಲ್ಲಿಡಮ್ಮ. ನಾಳೆ ಇವ್ರು ಬಂದಾಗ ಕೊಡೋಣ. ಸರಿ ಅತ್ತೆ. ತಗೋಮ್ಮ. ಓಕೆನೋ, ನಾನಿನ್ ಹೊರಡ್ತೀನಿ.
ಎಲ್ಲಿಗೆ ಹೊರಡ್ತಿದ್ಯೋ? ಈಗ ಬಂದು ಕಿರೀಟ ಕೊಟ್ಟು ಹಾಗೆ ಹೋಗ್ತಿದ್ಯಾ? ಆ, ಊಟ ಮಾಡಿದ ಮೇಲೆನೆ ನೀವು ಇಲ್ಲಿಂದ ಹೋಗ್ಬೇಕು. ಅದು ಹಾಗಲ್ಲ, ಅದು ಏನು ಬೇಡ, ನೀನೇನು ಹೇಳ್ಬೇಡ. ನೀವು ಊಟ ಮಾಡಿದ್ಮೇಲೆ ನಾನು ನಿಮ್ಮನ್ನು ಕಳಿಸ್ಕೊಡೋದು. ವಸಂತ, ಆ ಊಟದ ಏರ್ಪಾಟ್ ನೋಡು. ಸರಿ ರೀ, ಬನ್ನಿ ಎತ್ಗೆ. ಬಾ ಕೂತ್ಕೋ. ಇನ್ನೇನಪ್ಪ ಸಮಾಚಾರ? ಮನೆ ದೊಡ್ಡ ಸೊಸೆ ವೈದೇಹಿ ಇದ್ದಾಳೆ, ಎರಡನೇ ಸೊಸೆ ನಾನಿದ್ದೀನಿ. ನಮ್ಮಿಬ್ಬರನ್ನೂ ಬಿಟ್ಟು ಅತ್ತೆ ಆ ಕಿರೀಟನ ಶ್ಯಾಮಂಗ್ ಕೊಡ್ತಿದಾರಾ? ಅಂದ್ರೆ ಅವಳಿಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದಾರಾ? ಹೀಗೆ ಬಿಟ್ರೆ ದಿನ ಹೋಗ್ತಿದ್ದಂಗೆ ಈ ಮನೆಯಲ್ಲಿ ನನ್ನ ಬೆಲೆ ಕಡಿಮೆ ಆಗುತ್ತೆ. ಏನಾದರೂ ಮಾಡಬೇಕು, ಏನಾದರೂ ಮಾಡಿ ಶ್ಯಾಮನ್ ಬೆಲೆನ ಕಡಿಮೆ ಮಾಡಬೇಕು, ನನ್ನ ಬೆಲೆನ ಹೆಚ್ಚಿಸ್ಕೋಬೇಕು. ಏನು ಮಾಡಲಿ, ಏನು ಮಾಡಬೇಕು? ಎಸ್, ಹಾಗೆ ಮಾಡಿದ್ರೆ ಶ್ಯಾಮಂಗೆ ಮನೇಲಿ ಬೆಲೆ ಕಡಿಮೆ ಆಗುತ್ತೆ. ನಾಳೆ ನಡಿಬೇಕಾಗಿರೋ ವಿಶೇಷವಾದ ಅಭಿಷೇಕನೂ ನಿಂತು ಹೋಗುತ್ತೆ. ರಮಣಯ್ಯ, ಅಮ್ಮ ಅಮ್ಮ, ಏನ್ರಮ್ಮ? ನಿನಗೆ ಸಂಬಳ ಎಷ್ಟು ಕೊಡ್ತಾರೆ? ತಿಂಗಳಿಗೆ 17,000ನಮ್ಮ. ಅಂದ್ರೆ ವರ್ಷಕ್ಕೆ 1,04,000. ವರ್ಷ ಪೂರ್ತಿ ನೀನು ಕಷ್ಟಪಟ್ಟು ತೋಟದ ಕೆಲಸ ಮಾಡಿದ್ರೆ ನಿನಗೆ ಸಿಗೋದು 1,04,000. ಅದೇ ನಾನು ಹೇಳಿದ ಕೆಲಸ ಮಾಡ್ದೆ ಅನ್ಕೋ, ನಿನಗೆ ₹1,00,000 ಕೊಡ್ತೀನಿ. ₹1,00,000? ಏನ್ ಮಾಡ್ಬೇಕಮ್ಮ? ಚಿಕ್ಕ ಕಳ್ಳತನ ಮಾಡಬೇಕು. ಕಳ್ತನನ? ಕಳ್ತನ ಅಂತ ಹೆದರ್ಬೇಡ. ಹೊರಗಡೆ ಎಲ್ಲೋ ಹೋಗಿ ಕಳ್ತನ ಮಾಡಬೇಕಾಗಿಲ್ಲ, ನಮ್ಮ ಮನೇಲೇ ಮಾಡಬೇಕು. ಶ್ಯಾಮ ರೂಮಲ್ಲಿರೋ ಬೀರುಲಿ ಕಿರೀಟ ಇದೆ, ಅದನ್ನ ಕದಿಬೇಕು. ಹಾಗೆ ಮಾಡಿದ್ರೆ ನಿನಗೆ ₹1,00,000 ಕೊಡ್ತೀನಿ. ಯಾರು ನೋಡ್ದಿರೋ ಹಾಗೆ ಹೇಗೆ ಕಳ್ತನ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನಿನ್ ಮೇಲೆ ಯಾರಿಗೂ ಅನುಮಾನ ಬರಲ್ಲ. ಯೋಚನೆ ಮಾಡು. ಆಗ್ಲಮ್ಮ, ಮಾಡ್ತೀನಿ. ಹೇಗ್ ಮಾಡ್ಬೇಕು ಅಂತ ಹೇಳಿ. ಸರಿನಮ್ಮ, ನೀವು ಹೇಳಿದಾಗೆ ರಾತ್ರಿನೇ ಕಳ್ತನ ಮಾಡ್ತೀನಿ. ಶ್ಯಾಮ, ನಾಳೆ ಅಭಿಷೇಕಕ್ಕೆ ನಾವೇನೇನು ತಗೊಂಡು ಹೋಗ್ಬೇಕೋ ಮಮ್ಮಿ ಲಿಸ್ಟ್ ಮಾಡಿದ್ದಾರೆ, ನಿನಗೆ ಕೊಡು ಅಂದ್ರು. ಇದನ್ನೆಲ್ಲ ನಾನು ಆಲ್ರೆಡಿ ಎತ್ತಿಟ್ಟಿದ್ದೀನಿ ರೀ. ಓ, ಅತ್ತೆಯವ್ರು ಹೇಳಕ್ಕೂ ಮೊದಲೇನೆ ಎಲ್ಲ ರೆಡಿ ಇದೆ ಅಂತ ಆಯ್ತು. ಅತ್ತೆಗೆ ತಕ್ಕ ಸೊಸೆ. ಏನು ಅಂದ್ರೆ ನಾಳೆ ನೀವ್ ಈ ಶರ್ಟ್ ಹಾಕೋಬೇಕು. ಅರೆ, ಈ ಶರ್ಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗಿಷ್ಟ ಆಗೋ ಡ್ರೆಸ್ ಸೆಲೆಕ್ಟ್ ಮಾಡಿದ್ಯಾ ಅಂದ್ರೆ ನೀನು ಅತ್ತೆಗೆ ತಕ್ಕ ಸೊಸೆ ಮಾತ್ರ ಅಲ್ಲ, ಗಂಡಂಗೆ ತಕ್ಕ ಹೆಂಡತಿ ಕೂಡ. ಹೌದು ಶ್ಯಾಮ, ನನಗೆ ಈ ಕಲರ್ ಶರ್ಟ್ ಇಷ್ಟ ಅಂತ ನಾನು ನಿನಗೆ ಯಾವತ್ತೂ ಹೇಳಿಲ್ವೇ? ನಿನಗೆ ಹೇಗೆ ಗೊತ್ತಾಯ್ತು? ನನಗೆ ಈ ಶರ್ಟ್ ಸೆಲೆಕ್ಟ್ ಮಾಡಿದ್ಯಾ? ನಿಮ್ಗೆ ಯಾವ ಕಲರ್ ಇಷ್ಟ, ನಿಮ್ಗೆ ಯಾವ ತರ ಫುಡ್ ಇಷ್ಟ, ನಿಮ್ಗೆ ಯಾವ ರೀತಿ ಸಾಂಗ್ಸ್ ಇಷ್ಟ, ನಿಮ್ಗೆ ಯಾವ ತರ ಮೂವೀಸ್ ಇಷ್ಟ ಅಂತ ನಿಮ್ಗಿಷ್ಟ ಇರೋದೆಲ್ಲ ನಂಗೆ ಗೊತ್ತು. ಹೇಗೆ ಗೊತ್ತು? ನಿಮ್ ಹೆಂಡತಿ ಅಲ್ವಾ, ಎಲ್ಲ ಗೊತ್ತಾಗತ್ತೆ. ಅಂದ್ರೆ ಗಂಡನ್ ಇಷ್ಟಗಳು ಗಂಡ ಹೇಳ್ದೇ ಇದ್ರು ಹೆಂಡತಿಗೆ ಗೊತ್ತಿದೆ ಅಂದ್ರೆ ಅವಳು ಗಂಡ ಅಂದ್ರೆ ಆ ಹೆಂಡತಿಗೆ ಎಷ್ಟಿಷ್ಟ ಇರಬೇಕು ಅಲ್ವಾ? ಅಂದ್ರೆ ನಾನಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ?
ಹಲೋ ಮೇಡಮ್, ನನಗೂ ಕೂಡ ನನ್ನ ಹೆಂಡತಿ ಅಂದರೆ ತುಂಬ ಇಷ್ಟ. ಅವಳ ಇಷ್ಟಗಳೆಲ್ಲ ನನಗೆ ಕೂಡ ಗೊತ್ತು. ಬೇಕು ಅಂದರೆ ಪರೀಕ್ಷೆ ಮಾಡು. ಅದೆಲ್ಲ ಯಾಕೆ ಬೇಕು ಹೇಳಿ? ಇದೆಲ್ಲ ಬೇಕು ಶ್ಯಾಮ. ನನ್ನ ಹೆಂಡತಿ ಮೇಲೆ ನನಗೆಷ್ಟು ಪ್ರೀತಿ ಇದೆಯೋ ಪ್ರೂವ್ ಮಾಡಬೇಕು ಅಂತಂದ್ರೆ ನನ್ನ ಹೆಂಡತಿಗೆ ಇಷ್ಟ ಆಗಿದ್ದೆಲ್ಲ ನನಗೆ ಗೊತ್ತಿರಬೇಕು ತಾನೆ. ಸೊ ಈಗ ನಿನ್ನ ಇಷ್ಟ ಏನೋ ನಾನು ಹೇಳ್ತೀನಿ. ಸರಿ ಹೇಳಿ. ನಿನಗೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಎಲ್ಲದಕ್ಕಿಂತ ಕೃಷ್ಣ ಇಷ್ಟ, ಹೌದಾ? ಹೌದು. ಕೃಷ್ಣ ಆದ್ಮೇಲೆ ತುಂಬಾ ಇಷ್ಟ ಆಗೋದು ಯಾರು ಅಂದ್ರೆ ನಿನಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿ, ಹೌದಾ? ಹೌದು. ಅದಾದ್ಮೇಲೆ ಅಷ್ಟಿಷ್ಟ ಆಗೋದು ಯಾರು ಅಂದ್ರೆ ನಿನಗೆ ತಾಳಿ ಕಟ್ಟಿರೋ ಅಖಿಲ್ ಅವರು, ಹೌದಾ ಅಲ್ವಾ? ಅಲ್ಲ. ಅಲ್ವಾ? ಹೌದು. ನಮ್ಮಮ್ಮ ಅಪ್ಪನ ನಂತರ ನನಗೆ ಇಷ್ಟ ಆಗೋರು ನನ್ನ ಅತ್ತೆ ಮಾವ. ನನಗೋಸ್ಕರ ಈ 6 ಅಡಿ ಬಂಗಾರದ ಮನುಷ್ಯನ ಹೆತ್ತು ಹೊತ್ತು ದೊಡ್ಡವ್ರನ್ನ ಮಾಡಿದ್ದು ನನ್ನ ಅತ್ತೆ ಮಾವನೇ ಅಲ್ವಾ? ಅಂದ್ರೆ ಒಂದೇ ಒಂದು ರಾಂಗ್ ಆನ್ಸರ್ ಹೇಳ್ದೆ ಅಂತ ಆಯ್ತು. ಓಕೆ, ಇವಾಗ ಕರೆಕ್ಟಾಗಿ ಹೇಳ್ತೀನಿ. ಅವರಾದ್ಮೇಲೆ ನಿನಗೆ ಇಷ್ಟ ಆಗೋದು ನಾನು, ಹೌದಾ ಅಲ್ವಾ? ನಿನ್ನ ಇಷ್ಟಗಳ ಬಗ್ಗೆ 99% ಕರೆಕ್ಟಾಗಿ ಹೇಳಿದ್ನಲ್ಲ, 1% ಮಾತ್ರ ರಾಂಗ್ ಆನ್ಸರ್ ಕೊಟ್ಟು ಫೇಲ್ ಆದೆ. ಆ 1% ಕೂಡ ಕರೆಕ್ಟಾಗಿ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. 1% ಬಗ್ಗೆ ಯಾಕ್ರಿ ಅಷ್ಟು ಫೀಲ್ ಆಗ್ತಿದ್ದೀರಾ? ಯಾಕೆ ಅಂದ್ರೆ ಆ 1% ಕೂಡ ಸೇರಿದ್ರೇನೆ ಅಲ್ವಾ 99% 100% ಆಗೋದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ರಿ. ಇವಾಗ ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಟ್ರಿ ಅಂದ್ರೆ ನೀವು 100% ಕರೆಕ್ಟಾಗಿ ಹೇಳ್ದ ಹಾಗೆ. ಸರಿ, ಕೇಳು. ನನ್ ಫೋನ್ ನಂಬರ್ ಹೇಳಿ ನೋಡೋಣ. ಫೋನ್ ನಂಬರಾ? ಓಕೆ, ಹೇಳ್ತೀನಿ. 989922 ಅಲ್ಲ 888 ಅಲ್ಲ. ಛೇ, ನೆನಪು ಬರ್ತಾ ಇಲ್ವಲ್ಲ. ಅಂದ್ರೆ ಫೋನ್ ನಂಬರ್ಸ್ ಫೀಡ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನಂಬರ್ ನೆನಪಾಗ್ತಾ ಇಲ್ಲ. ಸೊ ಮತ್ತೆ ಫೇಲ್ ಆದೆ. ಹಾಗೆಲ್ಲ ಏನು ಅನ್ಕೋಬೇಡ್ರಿ. ಫೋನ್ ನಂಬರ್ ಎಲ್ಲ ಈಗ ಯಾರಿಗೂ ನೆನಪೇ ಇರಲ್ಲ. ಎಲ್ರ ಪರಿಸ್ಥಿತಿನೂ ಇದೆ. ನಿಜ ಹೇಳ್ಬೇಕಂದ್ರೆ ನಿಮ್ ಫೋನ್ ನಂಬರ್ ಕೂಡ ಕೇಳಿದ್ರೆ ನಂಗೆ ನೆನಪಿಲ್ಲ, ಗೊತ್ತಾ? ಅಲ್ದೆ ಫೋನ್ ನಂಬರ್ ನೆನ್ಪಿಟ್ಕೊಂಡ್ರೆ ಗಂಡ ಹೆಂಡತಿ ಮಧ್ಯೆ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದೆ ಅಂತಲ್ಲ, ಒಬ್ರ ಇಷ್ಟ ಮತ್ತೊಬ್ರಿಗೆ ಗೊತ್ತಿದೆ ಅಂತಲ್ಲ. ಒಬ್ರ ಇಷ್ಟನ ಮತ್ತೊಬ್ರು ತಿಳ್ಕೊಂಡ್ರೇನೆ ಒಬ್ರ ಮೇಲೆ ಒಬ್ರಿಗೆ ಇಷ್ಟ ಇದೆ ಅಂತಲ್ಲ. ಒಬ್ರಿಗೆ ಕಷ್ಟ ಬರ್ದಿರೋ ಹಾಗೆ ಮತ್ತೊಬ್ರು ನೋಡ್ಕೊಂಡ್ರೇನೆ ಒಬ್ರ ಮೇಲೆ ಒಬ್ರಿಗೆ ಇಷ್ಟ ಇದ್ದ ಹಾಗೆ. ಆ ಕೃಷ್ಣನ್ ದಯೆಯಿಂದ ಆ ವಿಷಯದಲ್ಲಿ ನಾವು ತುಂಬಾ ಅದೃಷ್ಟವಂತರು. ಹೌದು ಶ್ಯಾಮ, ನಿಜವಾಗ್ಲೂ ಆ ವಿಷಯದಲ್ಲಿ ನಾವು ತುಂಬಾ ಅದೃಷ್ಟವಂತರು. ಈಗ ಲೇಟ್ ಆಗ್ತಿದೆ, ಮಲ್ಕೊಳ್ಳಿ. ನಾಳೆ ಬೇಗ ಹೇಳ್ಬೇಕಲ್ವಾ? ಗುಡ್ ನೈಟ್. ಗುಡ್ ನೈಟ್ ಶ್ಯಾಮ. ಗುಡ್ ನೈಟ್. ಗುಡ್ ನೈಟ್ ಶ್ಯಾಮ. ಗುಡ್ ನೈಟ್. ಗುಡ್ ನೈಟ್. ಹೌದು, ಅಷ್ಟಕ್ಕೂ ಶ್ಯಾಮ ಫೋನ್ ನಂಬರ್ ಏನು?
ತಗೋ 1,00,000. ತಗೊಳ್ಳಿಮ್ಮ ಕಿರೀಟ. ಬೇಡ, ಸ್ವಲ್ಪ ಟೈಮ್ ನಿನ್ನ ಹತ್ರನೇ ಇರಲಿ. ಅದನ್ನು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಹಾಗೆ ಆಗ್ಲಮ್ಮ. ಹೋಗು, ಹುಷಾರಾಗಿ ಹೋಗು, ಯಾರ ಕಣ್ಣಿಗೂ ಬೀಳ್ದೇ ಇರೋ ಹಾಗೆ ಹೋಗು. ಸರಿನಮ್ಮ. ಶ್ಯಾಮ, ನಾಳೆ ಬೆಳಗ್ಗೆ ಅತ್ತೆ ಈ ಕಿರೀಟದ ವಿಷಯ ಕೇಳ್ತಾರೆ. ಅದು ಕಾಣಿಸಲ್ಲ, ಅದಕ್ಕೋಸ್ಕರ ಹುಡುಕ್ತಾ ನೀನು ಇಲ್ಲೇ ಇರ್ತೀಯ. ಗುರುಗಳ ಹತ್ರ ಹೋಗಲ್ಲ, ವಿಶೇಷ ಅಭಿಷೇಕ ಮಾಡಲ್ಲ, ಮುಂದಾಗೋ ಅನಿಷ್ಟನೂ ತಪ್ಪಲ್ಲ. ಕೃಷ್ಣ, ಅಖಿಲ್ ಅವರು ನಾನು ವಿಘ್ನೇಶ್ವರನ್ಗೆ ವಿಶಿಷ್ಟ ಅಭಿಷೇಕ ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ. ರಾಹುಕಾಲ ಬರೋ ಅಷ್ಟರಲ್ಲಿ ಆ ಅಭಿಷೇಕ ಪೂರ್ತಿ ಮಾಡಬೇಕಂತೆ. ಅದಕ್ಕೆ ನಾವು ಬೇಗ ಹೊರಡ್ತಿದ್ದೀವಿ. ಹೋಗಿ ಬರ್ತೀವಿ ಕೃಷ್ಣ. ಏನು ಕೃಷ್ಣಂಗೆ ಬಾಯಿ ಹೇಳ್ತಾ ಇದೆಯಾ? ಹೇಳಬೇಕು ಬಿಡು. ನಿನಗೆ ತಂದೆ, ತಾಯಿ, ಗುರು, ದೈವ, ಸ್ನೇಹಿತ ಎಲ್ಲ ಕೃಷ್ಣನೇ ಅಲ್ವಾ? ನೀವ್ ಹೇಳಿದ್ ನಿಜಾನೇ ರೀ, ಎಲ್ಲ ನನ್ಗ ಕೃಷ್ಣನೇ. ಆ ಕೃಷ್ಣ ಕೊಟ್ಟಿರೋ ದೊಡ್ಡ ವರ ಮಾತ್ರ ನೀವು. ಈಗ ನಾವು ವಿಘ್ನೇಶ್ವರಂಗೆ ವಿಶಿಷ್ಟ ಅಭಿಷೇಕ ಮಾಡ್ಸಕ್ಕೆ ಯಾಕೆ ಹೋಗ್ತಿದ್ದೀವಿ ಗೊತ್ತಾ? ಗೊತ್ತು. ಯಾಕೆ? ಅನ್ಕೊಂಡಿರೋ ಕಾರ್ಯಕ್ರಮಕ್ಕೆ ಅಡೆತಡೆ ಬರದೆ ನಿರ್ವಿಘ್ನವಾಗಿ ನಡೆಯೋದಿಕ್ಕೆ. ಆ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ಕಾರ್ಯಕ್ರಮ ಇದೆ. ಏನು ಗೊತ್ತಾ ಅದು? ಏನದು? ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ. ಹೇಳು, ಏನ ಕೆಲ್ಸ? ಏನೋ ನನ್ಗೇನ್ ಗೊತ್ತು. ನಾನು ಹೇಳಲಾ? ಏನ್ ಗೊತ್ತಾ ಅದು? ಆ ಕಾರ್ಯದ ಹೆಸರು ಘನ ಕಾರ್ಯ.